ಈ ವರ್ಷ ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡೋದಕ್ಕೆ ಲಾಸ್ಟ್ ಡೇಟು 31 ಜುಲೈ 2024. ರೆಗ್ಯುಲರ್ ಆಗಿ ರಿಪೀಟೆಡ್ ಆಗಿ ಕೇಳುವಂತ ಎರಡು ಪ್ರಶ್ನೆ. ಒಂದು, ನಾನು ನಿಲ್ ರಿಟರ್ನ್ ಫೈಲ್ ಮಾಡಿ ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡಬೇಕಾ 7 ಲಕ್ಷ ಇನ್ಕಮ್ಗಿಂತ ಕಡಿಮೆ ಇದ್ರೆ ನ್ಯೂ ಟ್ಯಾಕ್ಸ್ ರಿಜೈಮ್ ಪ್ರಕಾರ. ಎರಡನೇ ಪ್ರಶ್ನೆ, ಈ ವರ್ಷ ನಾನು ITR ಫೈಲ್ ಮಾಡಿದ್ರೆ ಎವ್ರಿ ಇಯರ್ ITR ಫೈಲ್ ಮಾಡ್ತಾ ಇರಬೇಕಾ ಅನ್ನೋದು. ಫಸ್ಟ್ ಪ್ರಶ್ನೆಗೆ 7 ಲಕ್ಷಕ್ಕಿಂತ ಕಡಿಮೆ ಇದ್ರೂ ಸಹ ನೀವು ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡಬೇಕಾಗುತ್ತೆ. ಕೆಲವು ಸಿನಾರಿಯೋಗಳ ಪ್ರಕಾರ, ಹಾಗೇನೆ ಬೇಸಿಕ್ ಎಕ್ಸಂಪ್ಷನ್ ಲಿಮಿಟ್ ಅನ್ನ ನೀವು ಕ್ರಾಸ್ ಆಗಿರೋದ್ರಿಂದ ನೀವು ಫೈಲ್ ಮಾಡಬೇಕಾಗುತ್ತೆ. ಆದರೆ ಟ್ಯಾಕ್ಸ್ ಕಟ್ಟಬೇಕಾಗಿ ಬರೋದಿಲ್ಲ. ಯಾವ್ಯಾವ ಕೇಸಲ್ಲಿ ಟ್ಯಾಕ್ಸ್ ಫೈಲ್ ಮಾಡಬೇಕಾಗುತ್ತೆ ಅಂತ ಕೂಡ ಹೇಳ್ತೀನಿ. ಎರಡನೇದು, 1 ವರ್ಷ IT ಫೈಲ್ ಮಾಡಿದ್ರೆ ಪ್ರತಿ ವರ್ಷ IT ಫೈಲ್ ಮಾಡ್ತಾನೇ ಇರ್ಬೇಕೇನೋ ಅಂತೇಳಿ ಒಂದು ಡೌಟ್ ಇರುತ್ತೆ. ಆ ಥರ ಏನೂ ಇಲ್ಲ. ಈ ವರ್ಷ ಇನ್ಕಮ್ ಇದೆ, ಫೈಲ್ ಮಾಡಿದೆ. ನೆಕ್ಸ್ಟ್ ಇಯರ್ ಇನ್ಕಮ್ ಇಲ್ಲ ಅಂತಂದ್ರೆ ಫೈಲ್ ಮಾಡಬೇಕಾಗಿಲ್ಲ, ಬೇಸಿಕ್ ಎಕ್ಸಂಪ್ಷನ್ ಲಿಮಿಟ್ ಇಂದ ಕೆಳಗಡೆ ಇದ್ರೆ. ನಾವು ಕಮಿಂಗ್ ಬ್ಯಾಕ್ ಟು ಫೈಲಿಂಗ್ ಆಫ್ ರಿಟರ್ನ್. ಬೇಸಿಕ್ ಎಕ್ಸಂಪ್ಷನ್ ಲಿಮಿಟ್ ಅಂದ್ರೆ ಎಷ್ಟು? 2.5 ಲಕ್ಷ. ಎಷ್ಟು ಜನಕ್ಕೆ ಡೈರೆಕ್ಟ್ ಆಗಿ 7 ಲಕ್ಷ 5 ಲಕ್ಷ ಅಂತ ಏನೇನೋ ಕನ್ಫ್ಯೂಷನ್ ಇದೆ. 2.5 ಲಕ್ಷನೇ ಬೇಸಿಕ್ ಎಕ್ಸಂಪ್ಷನ್ ಲಿಮಿಟ್ ಇವಾಗಲೂ ಓಲ್ಡ್ ರಿಜೈಮ್ ಪ್ರಕಾರ. ಅಂದ್ರೆ 60 ವರ್ಷಕ್ಕಿಂತ ಕೆಳಗಿನವರಿಗೆ. 60 ವರ್ಷ ಮೇಲ್ನವರಿಗೆ 3 ಲಕ್ಷ. ಸೂಪರ್ ಸೀನಿಯರ್ ಸಿಟಿಸನ್ಸ್ ಅಂತ ಕರೀತಾರೆ, 80 ಇಯರ್ಸ್ ಅಂಡ್ ಅಬವ್, ಅವರಿಗೆ 5 ಲ್ಯಾಕ್ಸ್ ಬೇಸಿಕ್ ಎಕ್ಸಂಪ್ಷನ್ ಲಿಮಿಟ್ ಇದೆ. ಈ ಲಿಮಿಟ್ ಕ್ರಾಸ್ ಆದ್ರೆ ನೀವು ಫೈಲ್ ಮಾಡಬೇಕಾಗುತ್ತೆ. ಆದ್ರೆ ಟ್ಯಾಕ್ಸ್ ಕಟ್ಟಬೇಕಾಗಿಲ್ಲ. ಎಲ್ಲವರೆಗೂ? ನಿಮ್ಮ ಟ್ಯಾಕ್ಸಬಲ್ ಇನ್ಕಮ್ ಆಫ್ಟರ್ ಡಿಡಕ್ಷನ್ಸ್, ATC, ATD, ಆಮೇಲೆ ಸ್ಯಾಲರಿ ಅವರಿಗೆ ಅಂದ್ರೆ ಸ್ಟ್ಯಾಂಡರ್ಡ್ ಡಿಡಕ್ಷನ್, ಆಮೇಲೆ ಏನು 87A ರಿಬೇಟ್ ಅಂತ ಕೊಡುತ್ತೆ ಸರ್ಕಾರ. ರಿಬೇಟ್ ಅಂತ ಕೊಟ್ಟಿದೆ. ಓಲ್ಡ್ ರಿಜೈಮ್ ಅಲ್ಲಿ 12,500, ನ್ಯೂ ರಿಜೈಮ್ ಅಲ್ಲಿ 25,000 ರಿಬೇಟ್ ಕೊಟ್ಟಿದೆ. ಅದು 5 ಲಕ್ಷದ ಒಳಗಿರುವವರಿಗೆ 12,500 ಓಲ್ಡ್ ರಿಜೈಮ್ ಪ್ರಕಾರ, 7 ಲಕ್ಷದ ಒಳಗಡೆ ಇರುವವರಿಗೆ 25,000 ನ್ಯೂ ರಿಜೈಮ್ ಪ್ರಕಾರ. ಇನ್ನು ವಿಶೇಷತೆ, ಬೇಸಿಕ್ ಎಕ್ಸಂಪ್ಷನ್ ಲಿಮಿಟ್ ನೀವು ಕ್ರಾಸ್ ಆದ್ರೆ ಫೈಲ್ ಮಾಡಬೇಕಾಗತ್ತೆ. ಆದ್ರೆ ನಿಮಗೊಂದು ಥ್ರೆಶೋಲ್ಡ್ ಲಿಮಿಟ್ ಅಂತ ಕೊಟ್ಟಿದ್ದಾರೆ. 5 ಲಕ್ಷದ ಒಳಗಡೆ ಇದ್ದ ಅಂದ್ರೆ ಈ ಡಿಡಕ್ಷನ್ಸ್ ಎಲ್ಲ ತಗೊಂಡು 5 ಲಕ್ಷದ ಒಳಗಡೆ ಇದ್ರೆ ನೀವು ಟ್ಯಾಕ್ಸ್ ಕಟ್ಟಬೇಕಾಗಿಲ್ಲ. ಬಟ್ ಯು ಹ್ಯಾವ್ ಟು ಫೈಲ್ ಯುವರ್ ರಿಟರ್ನ್ ಅನ್ನೋದು ಕಾನ್ಸೆಪ್ಟ್. ನಾವು ಯಾರ್ಯಾರು ನಾರ್ಮಲ್ ಆಗಿ ಫೈಲ್ ಮಾಡಬೇಕಾಗುತ್ತೆ, ಇದೆಲ್ಲ ಲಿಮಿಟೇಷನ್ಸ್ ಇವೆಲ್ಲ ಬಿಟ್ಬಿಟ್ಟು, ಔಟ್ಸೈಡ್ ದ ಸ್ಕೋಪ್ ಆಫ್ ಆಲ್ ದಿಸ್ ಬೇಸಿಕ್ ಎಕ್ಸಂಪ್ಷನ್ ಲಿಮಿಟ್ ಇವೆಲ್ಲ ಬಿಟ್ಟು ಫೈಲ್ ಮಾಡಲೇಬೇಕಾಗಿರುವಂತ ಕೆಲವು ಕೇಸುಗಳಿದೆ. ಉದಾಹರಣೆ, ಬ್ಯಾಂಕ್ ಡೆಪಾಸಿಟ್ಸ್ 50 ಲಕ್ಷಕ್ಕಿಂತ ಜಾಸ್ತಿ ಇಟ್ಟಿದ್ರೆ ನೀವು ಫೈಲ್ ಮಾಡಬೇಕು. ಪ್ರೊಫೆಷನಲ್ ಇನ್ಕಮ್ ನಿಮಗೆ 10 ಲಕ್ಷಕ್ಕಿಂತ ಜಾಸ್ತಿ ಬಂದಿದ್ರೆ ನೀವು ಫೈಲ್ ಮಾಡಬೇಕು. ಎಲೆಕ್ಟ್ರಿಸಿಟಿ ಬಿಲ್ 1 ಲಕ್ಷಕ್ಕಿಂತ ಜಾಸ್ತಿ ಕಟ್ತಾ ಇದ್ರೆ, ಇದು ಯಾರು ಕಟ್ತಾರೋ ಗೊತ್ತಿಲ್ಲ, ಬಟ್ ಕಟ್ತಾ ಇದ್ರೆ ಬೇಕು ಅಂತ ಇದೆ. TDS, TCS, ಟ್ಯಾಕ್ಸ್ ಡಿಡಕ್ಟೆಡ್ ಅಟ್ ಸೋರ್ಸ್. ಕೆಲವು ಕಮಿಷನ್ ಕೊಡುವಾಗ ಕಾಂಟ್ರಾಕ್ಟ್ ಅನ್ನ ಚಿಕ್ಕ ವರ್ಕ್ ಮಾಡಿದ್ರೆ, ಜಾಬ್ ವರ್ಕ್ ಮಾಡಿರ್ತೀರಾ, ಏನೋ ಒಂದು ಎಲೆಕ್ಟ್ರಿಕಲ್ ವರ್ಕ್ ಯಾವುದೋ ಕಂಪನಿಗೋ ಅಥವಾ ಒಂದು ಆರ್ಗನೈಸೇಷನ್ ಮಾಡಿದಾಗ ಅವರು TDS ಅಂತ ಹಿಡಿತಾರೆ, ಟ್ಯಾಕ್ಸ್ ಡಿಡಕ್ಟೆಡ್ ಅಟ್ ಸೋರ್ಸ್. 25,000ವರೆಗೂ ಅಂದ್ರೆ ಪರವಾಗಿಲ್ಲ, ಅದು ಕ್ರಾಸ್ ಆದ್ರೆ ನೀವು ಮಾಡಬೇಕಾಗತ್ತೆ. ಇನ್ಕಮ್ ಫ್ರಮ್ ಫಾರಿನ್ ಅಸೆಟ್ಸ್, ನಿಮ್ದೇನಾದ್ರೂ ಅಸೆಟ್ಸ್ ಇದೆ ಫಾರಿನ್ ನಲ್ಲಿ, ಅದರಿಂದ ಇನ್ಕಮ್ ಜನರೇಟ್ ಆಗ್ತಾ ಇದೆ, ರೆಂಟೋ ಇನ್ನೊಂದು ಇನ್ಕಮ್ ಜನರೇಟ್ ಆಗ್ತಿದ್ರೆ ನೀವು ಫೈಲ್ ಮಾಡಬೇಕು. ಅದೇ ರೀತಿ ಫಾರಿನ್ ಟೂರ್ಗೆ ಹೋಗ್ತಾ ಇದ್ದೀರಾ, ಹೋಗಿ ಅಲ್ಲಿ 2 ಲಕ್ಷಕ್ಕಿಂತ ಜಾಸ್ತಿ ನೀವೇನ ಖರ್ಚು ಮಾಡಿದ್ರು ಸಹ ಇನ್ಕಮ್ ಟ್ಯಾಕ್ಸ್ ನೀವು ಫೈಲ್ ಮಾಡಬೇಕು. ಇನ್ನು TDS ಡಿಡಕ್ಟ್ ಆಗಿರೋ ಸ್ಮಾಲ್ ಅಮೌಂಟ್ ಆಗಿದ್ರು ಕೂಡ ಅದು ರೀಫಂಡ್ ತಗೊಳ್ಳಿಕ್ಕಂತೂ ಕೇಳ್ತಾರೆ, ಫೈಲ್ ಮಾಡಿ ನಂದು ಟ್ಯಾಕ್ಸ್ ಹಿಡಿದು ಬಿಟ್ಟಿದ್ದಾರೆ ಅದನ್ನು ವಾಪಸ್ ತಗೊಳ್ಬೇಕು ಅಂತೇಳಿ. ದಟ್ ಈಸ್ ವೆರಿ ಕಾಮನ್, ಅದು ಏನು ಹೊಸ್ತೇನಲ್ಲ. ಆದ್ರೆ ಉಳಿದಿರೋ ಮ್ಯಾಟರ್ಗಳಲ್ಲಿ ಈ ತರ ಕಂಡೀಷನ್ಸ್ ಇದೆ. ಆಮೇಲೆ ಫೈಲ್ ಮಾಡಬೇಕಂತ ಕೇಳಿದ್ರೆ ಬೇಸಿಕ್ ಎಕ್ಸಂಪ್ಷನ್ ಲಿಮಿಟ್ ಕ್ರಾಸ್ ಆದ್ರೆ ಫೈಲ್ ಮಾಡಬೇಕಾಗುತ್ತೆ. ಫೈಲ್ ಮಾಡದಿದ್ರೆ ಏನಾಗುತ್ತೆ? ಸಪೋಸ್ ಫೈಲ್ ಮಾಡದಿದ್ರೆ ಏನಾಗುತ್ತೆ? ಏನಪ್ಪ ಆಗುತ್ತೆ? ಒಂದು, ಪೆನಲ್ ಇಂಟ್ರೆಸ್ಟ್ ಬರಬಹುದು. ಸಪೋಸ್ ನಿಮ್ಗೇನ ಟ್ಯಾಕ್ಸ್ ಬರಂಗಿದ್ರೆ ಪೆನಲ್ ಇಂಟ್ರೆಸ್ಟ್ ಬರಬಹುದು. ಎರಡನೇದು, ಟ್ಯಾಕ್ಸ್ ರೀಫಂಡ್ ಸಿಗೋದಿಲ್ಲ ವಿದಿನ್ ದ ಟೈಮ್. ಡ್ಯೂ ಡೇಟ್ ಒಳಗಡೆ ನೀವು IT ಫೈಲ್ ಮಾಡದೆ ಹೋದ್ರೆ ನಿಮಗೆ ಟ್ಯಾಕ್ಸ್ ರೀಫಂಡ್ ಏನಾದರೂ ಬರೋದಿದ್ರೆ ಅದು ಬರೋದಿಲ್ಲ. ಅದನ್ನ ನೀವು ಕ್ಯಾರಿ ಫಾರ್ವರ್ಡ್ ಮಾಡೋದು ಇನ್ನೊಂದೆಲ್ಲ ಮಾಡಬೇಕಾಗುತ್ತೆ. ಆಮೇಲೆ
ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನು ಅಂತೇಳಿ ಎಲ್ಲ ಬರುತ್ತೆ. ಈ ಶೇರ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡುವವರಿಗೆ ಲಾಸ್ ಆಗಿದ್ರೆ, ಸಪೋಸ್ ನೀವು ಒಂದಷ್ಟು ಶೇರ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರಿ, ಬೈಯಿಂಗ್ ವ್ಯಾಲ್ಯೂಗಿಂತ ಕಡಿಮೆಗೆ ಸೆಲ್ಲಿಂಗ್ ವ್ಯಾಲ್ಯೂ ಆಯ್ತು, ಅವಾಗ ನೀವು ಲಾಸ್ ಬರ್ತಾ ಇದೆ. ಆ ಲಾಸ್ ಅನ್ನ ಕ್ಯಾರಿ ಫಾರ್ವರ್ಡ್ ಮಾಡೋಕ್ಕಾಗೋದಿಲ್ಲ. ಫಾರ್ ಎಕ್ಸಾಂಪಲ್, ಈ ವರ್ಷ ನಿಮಗೆ ಶೇರ್ ಮಾರ್ಕೆಟ್ ಅಲ್ಲಿ ಲಾಸ್ ಆಯ್ತು, ಆ ಲಾಸ್ ಅನ್ನ ನೆಕ್ಸ್ಟ್ ಇಯರ್ ನೀವು ಕ್ಯಾರಿ ಫಾರ್ವರ್ಡ್ ಮಾಡಬಹುದು. ಆಕ್ಚುಲಿ ಲಾಸ್ ಕ್ಯಾನ್ ಬಿ ಕ್ಯಾರಿಡ್ ಫಾರ್ವರ್ಡ್. ಅದ್ರದ್ದು ಕಂಡೀಷನ್ಸ್ ಎಲ್ಲ ಇದೆ ಕ್ಯಾಪಿಟಲ್ಗೆ, ಬಟ್ ನಾರ್ಮಲಿ ಕ್ಯಾರಿ ಫಾರ್ವರ್ಡ್ ಮಾಡಬಹುದು. ಬಟ್ ಬಿಲೇಟೆಡ್ ಫೈಲ್ ಮಾಡಿದ್ರೆ, ನೀವು ಲೇಟ್ ಫೈಲ್ ಫೀಸ್ ಕೊಟ್ಕೊಂಡು ನೀವೇನಾದ್ರು ಫೈಲ್ ಮಾಡಿದ್ರೆ, ಯು ಕೆನಾಟ್ ಕ್ಯಾರಿ ಫಾರ್ವರ್ಡ್ ದ ಲಾಸ್. ಆಮೇಲೆ 1,000 ಮತ್ತು 5,000 ಬೇಸಿಕ್ 5 ಲಕ್ಷ ಕ್ರಾಸ್ ಆಗಿದ್ದ ಕೂಡಲೇ ನಿಮಗೆ 100% ಲೇಟ್ ಫೀಸ್ ಅಂತಾನೆ ಬರುತ್ತೆ. ಟ್ಯಾಕ್ಸಬಲ್ ಲಿಮಿಟ್ ಇದ್ರೆ ನೀವು ಲೇಟ್ ಫೀಸ್ ಅಂತ ಬರುತ್ತೆ. 1,000 ಅಥವಾ 5,000 ಆಸ್ ದ ಕೇಸ್ ಮೇ ಬಿ ಲೇಟ್ ಫೀಸ್ ಸಹ ಕಟ್ಟಬೇಕಾಗುತ್ತೆ. ಆಮೇಲೆ ಬೆಸ್ಟ್ ಜಡ್ಜ್ ಅಸೆಸ್ಮೆಂಟ್ ಅಂತ ಹೇಳಿದೆ ಇನ್ಕಮ್ ಟ್ಯಾಕ್ಸ್. ಬೆಸ್ಟ್ ಜಡ್ಜ್ ಅಸೆಸ್ಮೆಂಟ್ ಅಂದ್ರೆ ಅವರ ತರ್ಕಕ್ಕೆ ನಿಲ್ಕಿದ ಪ್ರಕಾರ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ಓಕೆ ಇವನಿಗೆ ಇಷ್ಟು ಇನ್ಕಮ್ ಬಂದಿರಬಹುದು, ಇವನಿಷ್ಟು ಟ್ಯಾಕ್ಸ್ ಕಟ್ಟಬೇಕಾಗಿತ್ತು ಅಂತ ನೋಟಿಸ್ ಕಳಿಸ್ಬಿಟ್ಟು ಬೆಸ್ಟ್ ಜಡ್ಜ್ ಅಸೆಸ್ಮೆಂಟ್ ಮಾಡೋ ಚಾನ್ಸಸ್ ಇದೆ. ನೀವು ಮತ್ತೆ ರಿಪ್ಲೈ ಕೊಟ್ಟು ಸಾಬೀತ್ ಮಾಡೋದೆಲ್ಲ ಅದು ಸೆಕೆಂಡ್ರಿ. ಬಟ್ ಒಂದ್ಸಲಿಗೆ ನಿಮಗೆ ನೋಟಿಸ್ ಯಾಕೆ ಬಂತು ಅಂತೇಳಿ ಬರುವ ಚಾನ್ಸಸ್ ಇದೆ. ಬೆಸ್ಟ್ ಜಡ್ಜ್ ಅಸೆಸ್ಮೆಂಟ್ ಸಹ ಆಗುವ ಚಾನ್ಸಸ್ ಇದೆ. ಹಾಗಾಗಿ ಈ ಟೈಮಲ್ಲಿ ನಿಮ್ಮ ಕನ್ಸಲ್ಟೆಂಟ್ ಅನ್ನು ವಿಚಾರಿಸಿ ಟ್ಯಾಕ್ಸ್ ಫೈಲ್ ಮಾಡಬೇಕಾ ಅಂತೇಳಿ ಕೇಳಿ, ಕರೆಕ್ಟ್ ಆಗಿ ತಿಳ್ಕೊಂಡು ಈ ಇಷ್ಟು ವಿಷಯನ ನೀವು ಗಮನದಲ್ಲಿ ಇಟ್ಕೊಂಡು ಫೈಲ್ ಮಾಡಬೇಕಿದ್ರೆ ಫೈಲ್ ಮಾಡಿ, ರೀಫಂಡ್ ಬರೋಂಗಿದ್ರೆ ರೀಫಂಡ್ ತಗೊಳ್ಳಿ. ಇವೆಲ್ಲ ಕಂಡೀಷನ್ ಮೀಟ್ ಮಾಡ್ತಾ ಇದ್ದೀರಾ ಅನ್ನೋದನ್ನ ನೋಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.